ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋ ಮಾಡ್ತಿದ್ದೀನಿ. ಈ ವಿಡಿಯೋ ತುಂಬ ಮುಖ್ಯ ಅಂತಲೇ ಹೇಳ್ಬೋದು. ಕೊನೆವರೆಗೂ ಸ್ಕಿಪ್ ಮಾಡದೆ ವಿಡಿಯೋ ನೋಡಿ ಅಂತಲೇ ಹೇಳ್ಬೋದು. ಫಸ್ಟ್ ಆಫ್ ಆಲು ಮನೆಯಲ್ಲಿ ಹಣಕಾಸಿಗೆ ಏನಾದರೂ ತೊಂದರೆ ಆಗ್ತಾಯಿದೆ, ನಾವು ಎಷ್ಟು ದುಡಿತಾ ಇದ್ರು ಉಳಿಸೋದಕ್ಕೆ ಆಗ್ತಾ ಇಲ್ಲ ಅನ್ನೋದೊಂದು ರೀಸನ್ ಆಗಿರಬಹುದು. ಮತ್ತು ನಮಗೆ ಹಣ ಉಳಿಸೋಕ್ಕೂ ನಮಗೆ ಯಾವುದು ದಾರಿ ಕಾಣ್ತಾ ಇಲ್ಲ, ಯಾವುದೋ ಒಂದು ರೀಸನ್ಗೆ ಅದನ್ನ ದುಡ್ಡು ಎತ್ಕೊಂಡಿರ್ತೀವಿ ಅನ್ನೋದಾಗಿರಬಹುದು. ಅಥವಾ ನೀವೇನಾದರೂ ಹೊಸ ಕೆಲಸ ಏನಾದರೂ ಮನೇಲಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ಯಾರನ್ನೋ ಒಬ್ರಿಗೆ ಕೆಲ್ಸಕ್ಕೆ ಹೋಗೋದೇ ಆಗಿರ್ಬೋದು, ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡು ಏನಾನ ಒಳ್ಳೆ ಕೆಲಸ ಸ್ಟಾರ್ಟ್ ಮಾಡೋದೇ ಆಗಿರ್ಬೋದು. ಈ ಥರ ಯಾವುದಾದ್ರೂ ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ನಾವೆಷ್ಟು ಟ್ರೈ ಮಾಡಿದ್ರೂ ಆಗ್ತಾ ಇಲ್ಲ ಅನ್ನೋರು ಈ ಒಂದು ಟಿಪ್ನ ನೀವು ಫಾಲೋ ಮಾಡ್ಬೋದು. ನಾನೊಂದು 3 ವೀಕ್ಸ್ ಬ್ಯಾಕ್ ಈ ಒಂದು ಟಿಪ್ನ ಫಾಲೋ ಮಾಡಿದೆ ಮತ್ತು ತುಂಬ ಒಳ್ಳೆ ರಿಸಲ್ಟ್ ಬಂದಿದೆ. ಇದನ್ನು ಮಾಡಿಬಿಟ್ಟು ಹೇಳಿರಲಿಲ್ಲ ಹಸ್ಬೆಂಡಿಗೆ, ಆಮೇಲೆ ಕೇಳಿದೆ, ಈ ಥರ ನಾನು ನಿಂಗೇನಾದರೂ ಈ ಥರ ಏನಾನ ಇಂಪ್ರೂವ್ಮೆಂಟ್ ಏನಾನ ಕಾಣಿಸಿದೆಯಾ ನಾನು ಈ ಥರ ಮಾಡಿದ್ದೆ ಅನ್ನೋದಕ್ಕೆ. ಹೌದು ಕಾಣಿಸಿದೆ, ವರ್ಕ್ ಆಗಿದೆ ಅಂತಲೂ ಹಸ್ಬೆಂಡ್ ಹೇಳಿದ್ರು. ಆದರೆ ನಾನು ಯಾವ ಟಿಪ್ ಫಾಲೋ ಮಾಡಿದೆ ಅಂತ ನಿಮಗೆ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ, ನಾನು ಯಾವ ಥರ ಮಾಡಿದೆ ಅಂತ ಹೇಳಿ ನಾನು ಲೈವಲ್ಲೇ ಮಾಡಿ ಯಾವ ಒಂದು ಅಡುಗೆಲೇ ಮನೆಯಲ್ಲೇ ಸಿಗುವಂತಹ ಪದಾರ್ಥಗಳಿಂದ ಯಾವ ಥರ ನಾನು ಮಾಡಿದೆ ಅಂತ ಹೇಳಿ ಇವತ್ತು ನಿಮಗೆ ತೋರಿಸ್ಕೊಡ್ತೀನಿ. ವಿಡಿಯೋ ಇಷ್ಟ ಆಗುತ್ತಲ್ಲ, ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಹಣಕಾಸಿಗೆ ಮತ್ತು ಮನೆಯಲ್ಲಿ ಹಣ ಉಳಿತಾಯ ಮಾಡೋದಕ್ಕಾಗಿರ್ಬೋದು, ಮನೆಯಲ್ಲಿ ಏನಾದರೂ ಹೊಸ ಕೆಲಸ ಸ್ಟಾರ್ಟ್ ಮಾಡ್ತೀರಾ ಅನ್ನೋದಾಗಿರ್ಬೋದು, ಇದಕ್ಕೆಲ್ಲ ತುಂಬ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಇದನ್ನು ಹೇಗೆ ಮಾಡ್ಬೋದು ಅಂದರೆ, ಇದನ್ನು ಮಾಡಿಬಿಟ್ಟು ದೇವ್ರ ಮನೆಯಲ್ಲಿ ಬಲಗಡೆ ಎಲ್ಲನ ಒಂದು ಕಡೆ ಇಟ್ಕೊಂಡು ಪೂಜೆ ಮಾಡಿದ್ರೆ ಆಯಿತು. ಇದನ್ನು ಯಾವಾಗ ಚೇಂಜ್ ಮಾಡಬೇಕು ಏನು ಅಂತ ಹೇಳಿ ಕೊನೆಯಲ್ಲಿ ಹೇಳ್ತೀನಿ, ವಿಡಿಯೋ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಸಕ್ಕರೆ ತೊಗೊತಾ ಇದ್ದೀನಿ ನಾನು. ನೋಡಿ, ಎಷ್ಟನ್ನ ಹಾಕ್ಕೊಬೋದು, ಸಕ್ಕರೆ ಇಷ್ಟೇ ಹಾಕ್ಕೋಬೇಕು ಅನ್ನೋದೇನಿಲ್ಲ. ನಾನು ಸ್ವಲ್ಪ ಒಂದು ಅರ್ಧ ಹಿಡಿಯೋಷ್ಟು, ಒಂದು ಮುಕ್ಕಾಲು ಹಿಡಿಯೋಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ ಸಕ್ಕರೆನ. ಲವಂಗ ತೊಗೊಬೇಕು. ಎಷ್ಟು ತೊಗೊಬೇಕು ಅಂದರೆ 7 ನೋಡಿ, 1 2 3 4 5 6 7 ತೊಗೊಂಡಿದ್ದೀನಿ. 7ಅಲ್ಲೂ ಯಾವುದೇ ಥರ ಒಂದು ಇಲ್ದರೆ ಇರೋದಾಗಿರಬಹುದು, ಮತ್ತು ಅರ್ಧ ಮುರಿದೋಗಿರೋದಾಗಿರ್ಬೋದು, ಯಾವುದೂ ಆಗಿಲ್ಲ, ಎಲ್ಲ ಕ್ಲಿಯರ್ ಆಗಿದೆ ನೋಡಿ. 7 ಲವಂಗದಲ್ಲೂ ಸಹ ಮುಗ್ಗಿದೆ, ನೋಡ್ತಾ ಇದ್ದಿಲ್ಲ. ಇದನ್ನು ಲಕ್ಷ್ಮಿನ ನೆನೆಸ್ಕೊಂಡು 7 ಲವಂಗನ ಈ ಥರ ಇಡಬೇಕಾಗತ್ತೆ. ಓಕೆನಾ? ಯಾವ ಶೇಪಲ್ಲಾದರೂ ಇಡ್ಬೋದು ನೀವು. ಈ ಥರ ದೇವ್ರನ್ನ ನೆನೆಸ್ಕೊಂಡು, ಲಕ್ಷ್ಮೀ ದೇವ್ರನ್ನ ನೆನೆಸ್ಕೊಂಡು, ಮನೆಯಲ್ಲಿರುವಂಥ ಒಂದು ಕಷ್ಟನ ಎಲ್ಲ ಪ್ರಾರ್ಥನೆ ಮಾಡಿಕೊಂಡು, ಮನೆ ದೇವರ ಪ್ರಾರ್ಥನೆ ಮಾಡಿಕೊಂಡು ಈ ಥರ 7 ಲವಂಗಗಳನ್ನ ಇಡಬೇಕಾಗತ್ತೆ. ಇದು ನಾನು ಆಲ್ರೆಡಿ ನನಗೆ ಇದು ಅನುಭವ ಆಗಿದೆ. ಒಂದು 3 ವಾರದಿಂದ ಸಹ ನಾನು ಅಷ್ಟೇ ಇದನ್ನ ಟ್ರೈ ಮಾಡಿದ್ದು. ಬಟ್ ಇಟ್ಸ್ ವರ್ಕ್ ಅಂತ ಏನಿದಿಲ್ಲ, ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಹೊಸ ಕೆಲಸಕ್ಕೆ ಯಾವುದೋ ಹಸ್ಬೆಂಡು ಕೈ ಹಾಕಿದ್ರು ಪರವಾಗಿಲ್ಲ, ಮುಂದುವರಿತಾ ಇದೆ. ಇನ್ನು ಹಣದಾಗಿರ್ಬೋದು, ಕೆಲವೊಂದು ಸೇವಿಂಗ್ಸ್ ಮಾಡುವಂಥ ಒಂದು ಮಾರ್ಗಗಳು ಸಹ ಬಂದಿದ್ದಾವೆ ನೋಡಿ. 7 ಲವಂಗಗಳು ಯಾವ ಶೇಪಲ್ಲಾದರೂ ಸಹ ನೀವು ಇಡ್ಬೋದು ಅಂತಲೇ ಹೇಳ್ಬೋದು. ನೋಡಿ, ಸಕ್ಕರೆ, 7 ಲವಂಗ, ಇದ್ರ ಮೇಲೆ ಹಣ ಎಷ್ಟಾದರೂ ಇಡ್ಬೋದು ನೀವು. ಈ ಹಣ ಎಲ್ಲ ತೆಗಿಬಾರ್ದು, ಯಾವಾಗಲೂ ಇಲ್ದಿರಲ್ಲೇ ಇಟ್ಟು ಪೂಜೆ ಮಾಡಬೇಕು. 11 ರೂಪಾಯಿ ಇಟ್ಟಿದ್ದೀನಿ ನೋಡಿ ನಾನು. 11 ರೂಪಾಯಿ ಇಟ್ಟು ಪೂಜೆ ಮಾಡಬೇಕು. ಈ ಲವಂಗ ಇಡಬೇಕಾದ್ರೆ ಲಕ್ಷ್ಮೀ ದೇವ್ರನ್ನ ನೆನೆಸ್ಕೋಬೇಕು. ಲವಂಗದಲ್ಲಿ ಒಂದು ಹಣಕಾಸು ಒಂದು ಆಕರ್ಷಣೆ ಮಾಡುವಂಥ ಒಂದು ಗುಣ ಅನ್ನೋದು ಜಾಸ್ತಿ ಇದೆ, ಮತ್ತು ಪಾಸಿಟಿವ್ ಎನರ್ಜಿ ಪಾಸ್ ಆಗ್ತಾ ಇರುತ್ತೆ. 11 ರೂಪಾಯಿ ಇಟ್ಟಿದ್ದೀನಿ ನೋಡಿ. ಈ ಥರ 11 ರೂಪಾಯಿ ಮೇಲಾದರೂ ಇಡ್ಬೋದು, ಇಲ್ಲಾದರೂ ಇಡ್ಬೋದು. ನಾನು ಮೇಲಿಟ್ಟು ಈ ಥರ ಪೂಜೆ ಮಾಡ್ಕೊಂಡು ಹೋಗಿದ್ದೀನಿ. 3 ವಾರ ಮಾಡಿದ್ದೀನಿ. ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಅಂತಲೇ ಹೇಳ್ಬೋದು. ನೀವು ಟ್ರೈ ಮಾಡಿ. ಇಲ್ಲಾಂದರೆ ಈ ಥರನಾದರೂ ಇಡ್ಬೋದು, ನಿಮಗೆ ಕಾಣೋ ಹಾಗೆ ಯಾವ ಥರನಾದರೂ ಮಾಡಬಹುದು. ಇದನ್ನು ಯಾವಾಗ ಚೇಂಜ್ ಮಾಡಬೇಕು ಅಂತ ಹೇಳಿದ್ರೆ, ನೀವು ಅಮಾವಾಸ್ಯೆ ಹಿಂದೆ ಮುಂದೆ ಚೇಂಜ್ ಮಾಡ್ಬೋದು. ಇಲ್ಲ ಅಂದರೆ ಶುಕ್ರವಾರ ಅಥವಾ ಮಂಗಳವಾರ ಚೇಂಜ್ ಮಾಡ್ಬೋದು. ಸಕ್ಕರೆನ ಸಿಂಕಲ್ಲಿ ಕರಗಿಸ್ಬಿಟ್ಟು ನೀರು ಇದ್ದರೆ ಆಯಿತು. ಇದು ಅಷ್ಟೇ. ಲವಂಗನ ಅದರಲ್ಲೇ ಹಾಕಿ ನೀರು ಬಿಟ್ಟರೆ ಆಯಿತು. ಹಣನ ಪಕ್ಕಕ್ಕೆ ಎತ್ತಿಟ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಸರಿ ಸಕ್ಕರೆ ಹಾಕಿ ಲವಂಗ ಹಾಕಿ ಪೂಜೆ ಮಾಡಬೇಕಾದ್ರೆ ನೀವು ಮತ್ತೆ ಅದೇ ಥರ ಹಾಕ್ಬೋದು.
ನೋಡ್ಕೊಂಡು ಬಂದ್ರಲ್ಲ ಯಾವ ರೀತಿ ಮಾಡ್ಬೋದು ಅಂತ ಹೇಳಿ ಸಿಂಪಲಾಗಿ ಹೇಳ್ಕೊಟ್ಟಿದ್ದೀನಿ. ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಅಥವಾ ಏನೇ ಒಂದು ದುಡ್ಡು ಖರ್ಚು ಮಾಡ್ದಲೇ ಇರೋ ಹಾಗೆ ಹೇಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ. ಇದು ಯಾವತ್ತು ಮಾಡಬೇಕಪ್ಪ ಅಂತ ಹೇಳಿದರೆ ಮಂಗಳವಾರ ಮಾಡ್ಬೋದು. ನೀವು ಪೂಜೆ ಮಾಡುವಂಥ ಒಂದು ಸಮಯದಲ್ಲಿ ಮಾಡ್ಬೋದು. ಸಂಜೆ ಆಗಿರ್ಬೋದು ಅಥವಾ ಬೆಳಗ್ಗೆ ಆಗಿರ್ಬೋದು. ನೀವು ಕಂಫರ್ಟಬಲು ನೀವು ಯಾವಾಗ ಪೂಜೆ ಮಾಡ್ತೀರಾ ಆವಾಗ ಇದನ್ನು ನೀವು ಆರಾಮಾಗಿ ಮಾಡ್ಬೋದು. ಆವಾಗಲೇ ಅಷ್ಟೇ ಇನ್ನೇನು ಇದನ್ನು ಯಾವಾಗ ತೆಗಿಬೇಕು ಅಂತ ಹೇಳಿದರೆ ಇವಾಗ ಶುಕ್ರವಾರ ಇಟ್ಟಿದ್ದೀರಾ ಅಂತ ಹೇಳಿದರೆ ಮಂಗಳವಾರ ನೀವು ಆರಾಮಾಗಿ ತೆಗೆದು ಎಲ್ಲ ನೀಟಾಗಿ ಇಟ್ಟು ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡಿಬಿಟ್ಟು ಈ ಥರ ಮಾಡ್ಬೋದು. ಮತ್ತು ಮಣ್ಣಿನ ಒಂದು ಬಟ್ಟಲು ಬರುತ್ತಲ್ಲ ಅದ್ರಲ್ಲಿ ಮಾಡಿದ್ರೂ ತುಂಬ ಒಳ್ಳೆಯದು. ನಾನು ಮಣ್ಣಿನ ಬಟ್ಟಲು ಬರುತ್ತಲ್ಲ ಅದ್ರಲ್ಲಿ ಮಾಡಿದ್ದೀನಿ. ಚಿಕ್ಕದು ಮಣ್ಣಿನ ಬಟ್ಲು ಇಟ್ಕೊಂಡಿದ್ದೀನಿ, ಅದ್ರಲ್ಲಿ ಮಾಡೀನಿ. ಬಟ್ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಅಂತಲೇ ಹೇಳ್ಬೋದು. ಇದನ್ನು ಮಾಡ್ದಲೇ ಹಸ್ಬೆಂಡ್ನ ಕೇಳಿದೆ, ಹೌದು ಪರವಾಗಿಲ್ಲ ಅಂತ ಹೇಳಿದ್ರು. ಹಾಗೆ ಅನ್ನಿಸ್ತು ವರ್ಕ್ ಆಗಿದೆ ಅಂತ. ಒಂದು ಟಿಪ್ನ ನೀವು ಫಾಲೋ ಮಾಡಬಹುದು. ವಿಡಿಯೋ ಇಷ್ಟ ಆಗುತ್ತಲ್ಲ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇದು ನನ್ನ ಸ್ವಂತ ಅನುಭವದ ಒಂದು ವಿಡಿಯೋ ಅಂತಲೇ ಹೇಳ್ಬೋದು. ತುಂಬ ವರ್ಕ್ ಆಗಿದೆ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ವಲ್ಪನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.